ನಮಸ್ಕಾರ ಬಾಸ್. ಏನ್ ಮದರ್ ಇಂಡ್ಯಾ, ಏನ್ ಸಮಾಚಾರ? ದೇವ್ರ ಹತ್ರ ನನ್ನ ಮಗನಿಗೆ ಒಳ್ಳೆ ಬುದ್ಧಿ ಕೊಡು ಅಂತ ಕೇಳ್ಕೊಂಡ್ಯಾ? ದೇವ್ರು ತಥಾಸ್ತು ಅನ್ನ. ಎಲ್ಲ ಚೆನ್ನಾಗಾಗ್ಲಿ, ನನ್ನ ಮಗ ಜೀವನದಲ್ಲಿ ಚೆನ್ನಾಗಿರ್ಲಿ ಅಂತೆಲ್ಲ ಕೇಳ್ಕೊಂಡಿರ್ಬೇಕು. ಅದೇ ನಿನ್ಗೆ ಗೊತ್ತಿಲ್ಲ ಪಾಪ, ದೇವ್ರು ನನಗೆ ಆಲ್ರೆಡಿ ಒಳ್ಳೆ ಬುದ್ಧಿ ಕೊಟ್ಟಾಗಿದೆ. ನಾನು ಜೀವನದಲ್ಲಿ ತುಂಬಾ ಸುಖವಾಗಿದ್ದೀನಿ. ಅಂಡ್ ಹ್ಯಾಪಿಯೆಸ್ಟ್ ಪರ್ಸನ್. ಮಾ ಏನಾಯ್ತಮ್ಮ? ಯಾಕಮ್ಮ ಹಿಂಗ್ ಅಳ್ತಾ ಇದೀಯಾ? ಏನಾಯ್ತಮ್ಮ ನಿಂಗೆ? ದೇವಸ್ಥಾನ ಎದುರು ಕೂತ್ಕೊಂಡು ಯಾರಾದ್ರೂ ಈ ತರ ಅಳ್ತಾರ? ಛೇ, ಏನಮ್ಮ ಇದು? ನಾನು ಅಳ್ತಾ ಇರೋದೇ ನಿನ್ಗೋಸ್ಕರ ಕಣೋ, ನಿನ್ಗೋಸ್ಕರನೇ. ನೀನ್ ಚೆನ್ನಾಗಿದ್ರೆ ನಾನ್ ಚೆನ್ನಾಗಿರ್ತೀನಿ. ನಿನಗೆ ಯಾಕೋ ಅರ್ಥ ಆಗ್ತಾ ಇಲ್ಲ. ಅಮ್ಮ ನನ್ಗೆ ಏನಮ್ಮ ಆಗಿದೆ? ನಾನು ಚೆನ್ನಾಗೇ ಇದ್ದೀನಲ್ವೇನಮ್ಮ? ಉಣ್ಕೊಂಡು ತಿನ್ಕೊಂಡು ನೋಡೋ ಎಷ್ಟು ಆರಾಮಾಗಿದ್ದೀನಿ. ಇನ್ ಏನಮ್ಮ ಬೇಕು? ಇದಲ್ವೋ ಚೆನ್ನಾಗಿರೋದು, ಇದಲ್ಲ. ನಿಮ್ಮಪ್ಪನ್ಗೆ ತಾಯಿ ಪ್ರೀತಿ ಏನೋ ಸಿಕ್ಕಿಲ್ಲ. ಅವ್ರಿಗೆ ಅದ್ರ ಬೆಲೆನೇ ಗೊತ್ತಾಗಿಲ್ಲ. ಆದ್ರೆ ನಾನು ನಿನಗೆ ನನ್ನ ಪ್ರೀತಿನ ದಾರ ಎಳ್ದಿದ್ದೀನಿ. ನನ್ನ ಉದ್ದೇಶ ಇರೋದು ನೀನ್ ಸುಖವಾಗಿರ್ಬೇಕು. ನೀನೇನಾದ್ರೂ ದೊಡ್ಡದಾಗಿ ಸಾಧನೆ ಮಾಡ್ಬೇಕನ್ನೋದು ಮಾತ್ರ ಕಣೋ. ಈಗ ಏನ್ ಮಾಡ್ಬೇಕು ನಾನು? ನೀನೆಲ್ಲಾದ್ರೂ ಬೇರೆ ಕಡೆ ಹೋಗಿ ಯಾವ್ದಾದ್ರು ಒಂದ್ ಒಳ್ಳೆ ಕೆಲಸ ಹುಡುಕೊಡೋ. ಇಲ್ಲಿರ್ಬೇಡ ಕಣೋ, ಹೋಗ್ಬಿಡೋ. ನಾನು ನಿಮ್ ಜೊತೆಲಿರೋದು ನಿನಗೆ ಬೇಡವೇನಮ್ಮ? ನೋಡು ತ್ರಿಶೂಲ್, ನೀನೇನಾದ್ರೂ ಸಾಧನೆ ಮಾಡ್ಬೇಕು ಕಣೋ. ಇದೇ ಕೊಂಪೆಲಿ ಎಷ್ಟು ದಿನ ಅಂತ ಇರ್ತೀಯ ಹೇಳು? ಆ ದೊಡ್ಡ ಮನೆಯವರಿಂದನೇ ಸುತ್ತಾಡ್ತಿದ್ರೆ ನಿನಗೆ ಖುಷಿ ಅನ್ಸುತ್ತೇನೋ? ನಿನಗೂ ಒಂದ್ ಜೀವನ ಇದೆ ತಾನೆ. ನೀನು ಎತ್ತರಕ್ಕೆ ಬೆಳಿಬೇಕು, ನೀನು ಹೆಸರು ಮಾಡ್ಬೇಕು ಕಣೋ. ಯಾವಾಗ ನೋಡಿದ್ರು ಚಿಕ್ಕ ಯಜಮಾನ್ರಿಂದ ಬಾಲ ತರ ಸುತ್ತೋದು, ಅವ್ರು ಕೊಟ್ಟಿದ್ದ ಪುಡಿಗಾಸ್ನ ಭಿಕ್ಷೆ ತರ ಈಸ್ಕೊಳ್ಳೋದು, ಇದೆಲ್ಲ ಬೇಕೇನೋ ನಿನಗೆ? ನೋಡಮ್ಮ, ಇಲ್ಲಿ ದೊಡ್ಡ ಯಜಮಾನ್ರು ಈಗ ತಾನೇ ಹೊಸ ಪ್ರಾಜೆಕ್ಟ್ ಕೊಟ್ಟಿದ್ದಾರೆ. ಚಿಕ್ಕ ಯಜಮಾನ್ರು ನಾನು ಅವ್ರ ಜೊತೆಗೆ ಇರ್ತೀನಿ ಅಂತ ನನ್ನ ನಂಬ್ಕೊಂಡಿದ್ದಾರೆ. ಇದೆಲ್ಲ ಮುಗಿದ್ಮೇಲೆ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತೀನಿ, ಸರಿನಾ? ಸುಮ್ಮನೆ ಮುಂದಕ್ಕೆ ಆಗ್ತಿದ್ಯಾ ಅಷ್ಟೇ. ಇದೆಲ್ಲ ಬರೀ ನೆಪ ಕಣೋ. ನಾಳೆ ಬೇರೆ ಏನಾದ್ರೂ ಕಾರಣ ಕೊಟ್ಟು ನನಗೆ ಸಮಾಧಾನ ಮಾಡ್ತೀಯ ಅಷ್ಟೇ. ಇಲ್ಲಮ್ಮ, ದೊಡ್ಡ ಯಜಮಾನ್ರಿಗೂ ನಮ್ಮ ಬಗ್ಗೆ ಗೊತ್ತು ತಾನೆ. ಅವ್ರು ನಮ್ಗೆ ಯಾವುದೇ ರೀತಿ ಅನ್ಯಾಯ ಮಾಡೋದಿಲ್ಲ. ಅವ್ರ ಮನೆಯವ್ರ ತರನೇ ನಮ್ಮನ್ನು ನೋಡ್ಕೋತಾ ಇದಾರೆ ಅಲ್ವಾ? ಸುಮ್ಮನೆ ಏನೇನೋ ಅನ್ಕೊಂಡು ದುಡ್ಕೋದ್ ಬೇಡಮ್ಮ. 25 ವರ್ಷದಿಂದ ಎಷ್ಟು ಒಳ್ಳೇದಾಗಿದೆ ಅಂತ ನೋಡ್ತಾನೆ ಇದ್ದೀನಿ ನಾನು. ದೊಡ್ಡ ಬಂಗ್ಲೆಲಿ ಇರೋದು ಅವರು, ಆದ್ರೆ ನಮ್ ಕತೆ ನಿನಗೆ ಕಾಣಿಸ್ತಾ ಇದೆಯಲ್ಲ. ಹಾಗೆಲ್ಲ ಯೋಚನೆ ಮಾಡ್ಬೇಡಮ್ಮ. ನಿನಗೇನು ಇವಾಗ? ನಾನು ದೊಡ್ಡ ಹೆಸರು ಮಾಡ್ಬೇಕು ಅಷ್ಟೇ ತಾನೆ? ಏನೊಂದು ಮಾಡೋಣ. ಇವಾಗ ನಡಿ ಮನೆ ಹೋಗೋಣ. ಬಾರಮ್ಮ ಹೋಗೋಣ. ಬಾ ಬಾ, ಚೀರಪ್ಪ. ಅಮ್ಮ ಅಲ್ದೇ ಇರೋ ಅಮ್ಮ, ಮಗ ಅಲ್ದೇ ಇರೋ ಮಗ, ಅಲ್ದೇ ಇರೋ ಮಗನಿಗಾಗಿ ಕಣ್ಣೀರಾಕೋ ಅಮ್ಮ, ಇನ್ಯಾರ್ದು ಅಮ್ಮನಿಗೋಸ್ಕರ ಮರಗ್ತಾ ಇರೋ ಮಗ, ನಿಜವಾದ ಮಗ ಅಲ್ಲಿ ಸುಖವಾಗಿ ಬದುಕ್ತಾ ಇದ್ದಾನೆ. ನಾನು ಅವತ್ತು ತಗೊಂಡಿರೋ ನಿರ್ಧಾರ ಸರಿಯಾಗಿ ಸರಿಯಾಗಿ ಗುರುಗಳೇ, ನಾನು ಇನ್ನು ಗೊಂದಲದಲ್ಲೇ ಇದ್ದೇನೆ. ಏನು ಏನು ಇನ್ನೂ ಗೊಂದಲವೇ? ಹೌದು ಗುರುದೇವ, ಅವರಿಬ್ಬರಲ್ಲಿ ನಾನು ಯಾರಿಗೆ ಹತ್ತಿರವಾಗಬೇಕೆಂಬ ಗೊಂದಲವಿದೆ. ಅವರಿಬ್ಬರಲ್ಲೂ ಆದಿಶೇಷನ ಛಾಯೆ ಇದೆ ಗುರುದೇವ. ನಾನು ತ್ರಿಶೂಲನಿಗೆ ಹತ್ತಿರವಾದರೆ ತ್ರಿವಿಕ್ರಮನಿಗೆ ಮೋಸ ಮಾಡುತ್ತಿದ್ದೇನೆ ಎಂಬ ಭಾವನೆ, ಹಾಗೆ ತ್ರಿವಿಕ್ರಮನಿಗೆ ಹತ್ತಿರವಾದರೆ ನಿನ್ನ ಗೊಂದಲ ಸಹಜವಾದದ್ದು. ನಾವು ಅವರಿಬ್ಬರಲ್ಲಿ ಯಾರು ಆದಿಶೇಷ ಎಂದು ಕಂಡುಹಿಡಿಯಬಹುದಾದ ಎಲ್ಲ ಮಾರ್ಗಗಳನ್ನ ಬಳಸಿಕೊಂಡಾಗಿದೆ. ಹೀಗಾಗಿ ಇನ್ನು ಮೇಲೆ ಉಳಿದಿರುವುದು ಭಾವನೆಯ ದಾರಿ ಮಾತ್ರ. ಏನು ಮಾಡಲಿ ಗುರುಗಳೇ? ನೀನು ಮೊದಲಿಗೆ ಆ ಇಬ್ಬರಲ್ಲಿ ಒಬ್ಬರನ್ನ ಆಯ್ದು ಅವರ ಮನಸ್ಸನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳುವ ಪ್ರಯತ್ನ ಮಾಡು. ನಿಧಾನವಾಗಿ ಅವರಿಗೂ ನಿನ್ನನ್ನು ಅರ್ಥ ಮಾಡಿಕೊಳ್ಳುವ ಅವಕಾಶ ಮಾಡಿಕೊಳ್ಳು.
ಅವರ ಅಂತರಾಳದಲ್ಲಿ ಕಳೆದ ಜನ್ಮದ ನೆನಪುಗಳು ಖಂಡಿತ ಇದ್ದೇ ಇರುತ್ತದೆ. ಆದಿಶೇಷನಾದರೆ ಆದಿಶೇಷನ ನೆನಪು, ಇಲ್ಲವಾದರೆ ಇನ್ಯಾವುದೋ ನೆನಪು, ಯಾವುದೇ ವ್ಯಕ್ತಿಗೆ ಆಗಲಿ ಕಳೆದ ಜನ್ಮದ ನೆನಪು ಇದ್ದೇ ಇರುತ್ತದೆ. ಹಾಗಾದರೆ ನನ್ನ ಕಾರ್ಯವನ್ನು ಶೀಘ್ರವಾಗಿ ಆರಂಭಿಸುತ್ತೇನೆ ಗುರುದೇವ. विनायकं गुरुं बाहुं ब्रह्म विष्णु महेश्वरान् सरस्वती प्रणम्य सर्वकार्यार्थसिद्धये वागीशाभ्यासमनः सर्वार्थनाम प्रक्रमे यं नत्वा कृतकृत्यासु तं नमामि गजाननम्. ओम स्कंदग्रजाय नमः, ओम अव्याय नमः, ओम पूताय नमः, ओम दक्षाध्वाय नमः, द्विजप्रियाय नमः, अग्निगर्भञ्जिते नमः, ओम इंद्रश्रीप्रदाय नमः, वाणिबलप्रदाय नमः, सर्वसिद्धिप्रदायकाय नमः, शुभकन्याय नमः, शुभरीप्रियाय नमः, सर्वात्मकाय नमः, सृष्टिकर्ते नमः, देवानिकाचिताय नमः, शिवाय नमः, शुद्धाय नमः. ನೀನಿರಬೇಕಾದ ಜಾಗ ಇದು, ಇಲ್ಲೇ ಇರು. ತ್ರಿವಿಕ್ರಮ್, ನಿನ್ನ ಜೀವನದಲ್ಲಿ ಒಂದು ಹೊಸ ಹೆಜ್ಜೆ ಇಡ್ತಾ ಇದೆಯಾ? ನನಗೆ ಗೊತ್ತು ನಿನಗೆ ದೇವ್ರ ಮೇಲೆಲ್ಲ ಅಷ್ಟು ನಂಬಿಕೆ ಇಲ್ಲ ಅಂತ, ಬಟ್ ಇದ್ರ ಹಿಂದೆ ಯಾವುದೋ ಒಂದು ಶಕ್ತಿ ಇದೆ ಕಣ. ಆ ಶಕ್ತಿನ ನೆನೆಸ್ಕೊಂಡು ನನಗೆ ಒಳ್ಳೇದು ಮಾಡಲಪ್ಪ ಅಂತ ಬೇಡ್ಕೊ. ಸರಿಗ ओम वक्रतुंड महाकाय कोटि सूर्या समप्रभा निर्विघ्नं कुरु मे देव सर्वकार्येषु सर्वदा. गजाननं भूतगणादिसेवितं कपित्थजम्बूफलसारभक्षितं. ಒಂದಿಶ ಆರ್ತಿತ್ತು. ಪುರೋಹಿತ, ಈ ಕೊಡಿ. ಗಣಪತಿ ದೇವ್ರನ್ನ ಪ್ರಾರ್ಥನೆ ಮಾಡಿಕೊಂಡು ನಿಮ್ಮೆಲ್ಲರ ಇಷ್ಟಾರ್ಥ ನೆರವೇರಲಿ ಅಂತಂದು ಅಕ್ಷತೆನ ಹಾಕಿ. ಇಲ್ಲಿ ತನಕ ನಾನೇನೇ ಮಾಡಿದ್ರು ಅದೆಲ್ಲ ನನ್ನ ಸ್ವಂತ ಶಕ್ತಿಯಿಂದ ಮಾಡಿರೋದು. ಕಷ್ಟಪಟ್ಟು ಒಂದು ದೊಡ್ಡ ಸಾಮ್ರಾಜ್ಯನೇ ಕಟ್ಟಿದ್ದೀನಿ. ಈಗ ನೀನು ನಿನ್ನ ಹೊಸ ಹೆಜ್ಜೆಗಳನ್ನ ಇಡಕ್ಕೆ ಹೊರಟಿದ್ಯಾ. ನಾನು ನಿನ್ನ ಅಪ್ಪನೇ ಇರ್ಬೋದು, ಆದರೆ ಈ ವಿಷಯದಲ್ಲಿ ನಾನು ಯಾವುದೇ ರೀತಿ ಕೈ ಹಾಕಲ್ಲ. ಆಲ್ ಯುವರ್ಸ್. ಥ್ಯಾಂಕ್ಸ್ ರಾಜ್. ನೀವು ನನ್ನ ಮೇಲೆ ಇಟ್ಟಿರೋ ವಿಶ್ವಾಸನ ಕೊನೆಯವರೆಗೂ ಉಳಿಸ್ಕೋತೀನಿ. ನಾನು ತ್ರಿಶೂಲ್ ಒಟ್ಟಿಗೆ ಸೇರಿ ಕೆಲಸ ಮಾಡ್ತೀವಿ. ಗುಡ್, ಆಲ್ ದಿ ಬೆಸ್ಟ್. ನೀನು ಏನೇ ನಿರ್ಧಾರ ತಗೋಬೇಕಾದ್ರೂ ಎರಡೆರಡು ಸಲ ಯೋಚನೆ ಮಾಡಿ ನಿರ್ಧಾರ ತಗೋ. ಇನ್ ಕೇಸ್ ಡೌಟ್ ಬಂದರೆ ಐ ಆಮ್ ಅವೈಲಬಲ್, ಯು ಕ್ಯಾನ್ ಕಾಲ್ ಮೀ ಎನಿ ಟೈಮ್. ಎಲ್ಲರೂ ವಿಶ್ವಾಸದಿಂದ ನೋಡ್ಕೊ. ನಿನ್ನ ಬಾಸು ಅನ್ನೋ ಕಾರಣಕ್ಕೆ ಯಾರ ಮೇಲೂ ಹಾರಾಡಕ್ಕೆ ಹೋಗ್ಬೇಡ. ನಿನ್ನ ಕೋಪನ ಹತೋಟಿಲಿಟ್ಕೊ. ಓಕೆ? ಥ್ಯಾಂಕ್ಸ್ ಅಪ್ಪ. ನವೇಂತಿ, ಸ್ವೀಟ್ಸ್ ಕೊಡು. ಕಂಗ್ರಾಟ್ಸ್ ಅಣ್ಣ. ಥ್ಯಾಂಕ್ ಯು ರೀನಾ. ತ್ರಿವಿಕ್ರಮ್, ಆರಾಧ್.
ಥ್ಯಾಂಕ್ಸ್ ಅಮ್ಮ. ಯಾರು ಅಮ್ಮ? ಯಾರನ್ನ ಅಮ್ಮ ಅಂತ ಕರಿತಿದ್ಯಾ? ನನ್ನನ್ನು ಯಾಕೆ ಅಮ್ಮ ಅಂತ ಕರಿತೀಯ ನೀನು? ಅಲ್ಲ ಅಲ್ಲ ಅದು ಮಾತಿಗಂದೆ ಅಮ್ಮ. ಮಾತಿಗಾಗಲಿ ಇನ್ನೇನೇ ಆಗಲಿ ಹಾಗೆ ಕರಿಬೇಡ ನನ್ನ ಗಂಡನ ಏನಂತ ಕರಿತೀಯ ನೀನು? ದೊಡ್ಡ ಯಜಮಾನ್ರು. ನನ್ನ ಮಗನ್ನ ಚಿಕ್ಕ ಯಜಮಾನ್ರು. ಹಾಗಿದ್ಮೇಲೆ ನನ್ನನ್ನು ಯಾಕೆ ಹಾಗೆ ಕರಿತೀಯ? ಇನ್ಮೇಲಿಂದ ನನ್ನ ಮೇಡಮ್ ಅಂತ ಕರಿಬೇಕು. ಇನ್ನೊಂದು ಸರಿ ನಿನ್ನ ಬಾಯಿಂದ ಅಮ್ಮ ಅಂತ ಬಂದರೆ ಸರಿ ಇರಲ್ಲ. ಸರಿ ಅಮ್ಮ. ಸರಿ ಮೇಡಮ್, ಸಾರಿ. ತ್ರಿಶೂಲ್ ಅಕ್ಕ, ಬಾವಾಜಿ ಬಿಸ್ನೆಸ್ ಹಾಕೊಟ್ಟಿರೋದು ನಿನ್ನ ಮಗನಿಗೆ. ಇವನ್ ಜೊತೆ ಆ ಬಾಲ ಇರೋದು ನನ್ಗ್ಯಾಕೋ ಇಷ್ಟ ಆಗ್ತಾ ಇಲ್ಲ. ಈಗಲೇ ಏನು ಹೇಳಬೇಡ ಕಣೋ, ನಿಮ್ಮ ಭಾವಾಜಿ ನಿನ್ನನ್ನೇ ಬೈತಾರೆ. ಹಳಿಮಯ್ಯ, ಕಂಗ್ರಾಟ್ಸ್. ಥ್ಯಾಂಕ್ಸ್ ಮಾ. ಥ್ಯಾಂಕ್ ಯು ವೆರಿ ಮಚ್. ಒಳ್ಳೆಯದಾಗಲಿ. ನಾಗಲೋಕದ ಈ ಹಾರ ಅಪ್ರತಿಮ ಹಾರ, ನಾಗಮಣಿಯಷ್ಟೇ ಪವಿತ್ರವಾದದ್ದು. ಇದನ್ನ ಇಟ್ಕೊಂಡೆ ಅಪ್ರತಿಮವಾದ ತಂತ್ರವನ್ನು ತಯಾರು ಮಾಡುತ್ತೇನೆ. ಇದನ್ನ ಇಟ್ಟುಕೊಂಡ್ರೆ ಅಪಾರವಾದ ಸಿದ್ಧಿಗಳು ಒಲಿಯುವವು. ಜೊತೆಗೆ ನನ್ನ ಮುಂದಿನ ಪ್ರಯೋಗಕ್ಕೆ, ನಾನು ಮುಟ್ಟುವ ಗುರಿಗೆ ಈ ಕಂಠಿ ಹಾರವೇ ದಾರಿ ತೋರಿಸುತ್ತದೆ. ಇನ್ನು 3 ದಿನ ಕಳೆದ್ರೆ ಇದರಿಂದ ಒಂದು ಮೌಲ್ಯ ವೃದ್ಧಿ ಆಗುತ್ತೆ. ಇದರಿಂದ ಒಂದು ಚೂರ್ಣ ಉತ್ಪತ್ತಿ ಆಗುತ್ತೆ. ಅದನ್ನು ಉಪಯೋಗಿಸಿಕೊಂಡು ನಾನು ಏನ್ ಮಾಡಬೇಕು ಅದನ್ನ ಮಾಡ್ತೀನಿ. ಇದರಿಂದ ನನ್ನ ಶಕ್ತಿಯನ್ನು ಉಪಯೋಗಿಸಿ ನನ್ನ ಕಾರ್ಯ ಸಾಧನೆ ಮಾಡುತ್ತೇನೆ. ನನಗೆ ನನ್ನ ಮೊಮ್ಮಗನ ಬದುಕು ಮುಖ್ಯ. ಓಂ ಕಾಳಿಕಾಯ ನಮಃ. ಚಂದ್ರು, ಶೂ ತಗೊಂಬ. ಚಂದ್ರು, ಬೇಗ ಬಾರೋ. ಎಷ್ಟೊತ್ತು? ಚಂದ್ರು, ಬೇಗ ಬಾರೋ. ಎಷ್ಟೊತ್ತು?
ಅಯ್ಯೋ ಅಂಕಲ್ ನೀವು ಯಾಕೆ ತರಕ್ಕೆ ಹೋದ್ರಿ? ನಾನು ಚಂದ್ರಿಗೆ ಹೇಳಿದ್ದೆ. ಶೂ ತಾನೆ, ಶೂ ತೊಂದರೆ ಏನಾಗುತ್ತೆ ಚಿಕ್ಕ ಯಜಮಾನ್ರೆ? ಅವ್ನು ತೊಂದರೆ ಒಂದೇ, ನಾನು ತೊಂದರೆ ಒಂದೇ. ಅಲ್ಲ ಅಂಕಲ್, ಅದು ನನಗೆ ಲೇಸ್ ಕಟ್ಕೊಳಕ್ಕೆ ಬರೋದಿಲ್ಲ, ಅದಕ್ಕೆ ಚಂದ್ರನ್ ಕರೀತಾ ಇದ್ದೆ. ಗೊತ್ತಾಯ್ತು ಗೊತ್ತಾಯ್ತು, ಅಷ್ಟೇನಾ? ಪರವಾಗಿಲ್ಲ ಬಿಡಿ ಅಂಕಲ್. ಕೊಡಿ ಕೊಡಿ. ಅಯ್ಯೋ ಬೇಡ ಅಂಕಲ್, ಕೊಡಿ ಚಿಕನ್. ತುಂಬ ಮುಜುಗರ ಆಗುತ್ತೆ ಅಂಕಲ್, ಬೇಡ ಅಂಕಲ್. ಚಿಕ್ಕ ಯಜಮಾನ್ರೆ, ತ್ರಿಶೂಲ್ಗೂ ಚಿಕ್ಕ ವಯಸ್ಸಲ್ಲಿ ಲೇಸ್ ಕಟ್ಕೊಳಕ್ಕೆ ಬರ್ತಾ ಇರಲಿಲ್ಲ, ನಾನೇ ಕಟ್ಟಿ ಕಳಿಸ್ತಾ ಇದ್ದೆ. ಬಡ್ಡಿ ಮಗ ಬಿಚ್ಕೊಂಡ್ ಬರ್ತಾ ಇದ್ದ. ನಿಮ್ಮನ್ನು ಚಿಕ್ಕ ವಯಸ್ಸಲ್ಲಿ ನಾನು ಎತ್ತಾಡಿಸಿದ್ದೀನಿ. ನೀವು ಸ್ಕೂಲ್ಗೆ ಹೋಗ್ಬೇಕಾದ್ರಲ್ಲ, ನಾನು ನಿಮ್ಗೆ ಶೂ ಹಾಕಿದ್ದೀನಿ, ಈಗಲೂ ಹಾಕ್ತೀನಿ ಯಜಮಾನ್ರೆ. ಯಾಕೆಂದರೆ ನೀವು ನನ್ನ ಮಗ ಇದ್ದಂಗೆ. ಕೊಡಿ ಚಿಕ್ಕ ಯಜಮಾನ್ರೆ. ಅಂಕಲ್ ಸಾರಿ. ಸಾರಿ ಎಲ್ಲ ಯಾಕೆ ಚಿಕ್ಕ ಯಜಮಾನ್ರೆ? ಇಲ್ಲ ಅಂಕಲ್, ನೀವು ನಮ್ಮನೆಯವರಿದ್ದ ಹಾಗೆ ನಿಮ್ಮ ಕೈಲಿ ಈ ಕೆಲಸ ಮಾಡಿಸ್ಕೊತಿದ್ದೀನಲ್ಲ ಅಂತ. ಚಚೆ, ಮನೆಯವ್ರಂದ್ಮೇಲೆ ಎಲ್ಲ ಕೆಲಸ ಮಾಡಬೇಕು. ನೋಡಿ ಪರ್ಫೆಕ್ಟ್ ಆಗಿದೆಯಾ ನೋಡಿ. ನೀವು ಕಟ್ಟಿದ್ದೀರಾ ಅಂದಮೇಲೆ ಪರ್ಫೆಕ್ಟಾಗೇ ಇರುತ್ತೆ ಅಂಕಲ್. ಅಂಕಲ್ ಒಂದು ನಿಮಿಷ, ನಮ್ಮಪ್ಪನೇ ಒಂದಿನ ನನಗೆ ಶೂಸ್ ಹಾಕಿಲ್ಲ, ಲೇಸು ಕಟ್ಟಿಲ್ಲ. ಥ್ಯಾಂಕ್ ಯು ಅಂಕಲ್. ಬೇಬಿ, ಹಾ ಬಾವಾಜಿ ಅಳಿ ಮಯಂಗ್ ಅಸಿಸ್ಟೆಂಟ್ ಆಗಿ ನನ್ನೇ ಇಡ್ಬೋದಾಗಿತ್ತು. ಇವನ್ನ ಸಜೆಸ್ಟ್ ಮಾಡಿದ್ ನಂಗೆ ಯಾಕೋ ಇಷ್ಟನೇ ಆಗಿಲ್ಲ. ಅಯ್ಯೋ ಬಿಡಿ ಮಾವ, ನಿಮ್ಗೆ ಯಾಕೆ ಅವೆಲ್ಲ ಟೆನ್ಷನ್? ನೀವು ಆರಾಮಾಗಿರಿ. ಹಂಗಂತೀಯ? ಹಾ, ರಾತ್ರಿಗೆ ಹೋಳಿಗೆ ಅಡುಗೆ ರೆಡಿ ಮಾಡಿ. ಅಕ್ಕ ಈಗೇನಕ್ಕ ಸ್ಪೆಷಲು? ಲೇ ತ್ರಿಶೂಲ್, ಎಲ್ಲ ಹೋಗ್ತಿದ್ಯೋ? ಬಾ ತಿಂಡಿ ಮಾಡೋ. ನೀನು ಹೋಗಿ ಕೂತಿರೋ, ನಾನು ಫೋನ್ ತೊಗೊಂಡ್ಬರ್ತೀನಿ. ಓಕೆ ಲೇ, ಹೋಗಿ ಕೂತ್ಕೊಳ್ಳೋ. ನಾನು ಬಂದೆ, ಹೋಗಿ ಕೂತ್ಕೊ. ಹೇಳೋ ಮೇಲೆ ಏಯ್, ಹೇಳಿದ್ ಕೇಳಿಸ್ತಿಲ್ವಾ? ಇದೇಳೋ. ರೀನಾ, ಅವ್ನಿಗೆ ಅಲ್ಲೇ ಕೊಡು. ಬೇಬಿ ತೊಗೊಂಡೋಗಿಡು ಸಾಕು. ಗೊತ್ತಾಯ್ತಾ? ನೀನ್ ಇರ್ಬೇಕಾದ ಜಾಗ ಅದು, ಇದಲ್ಲ. ಹೋಗೋ.